ಕೋವಿಡ್ ವರ್ಸಸ್ ಮೂಡಾ ಫೈಟ್ ಅಂತ ನೀವು ಫಸ್ಟು ಸದನದಲ್ಲಿ ನಿಂತ್ಕೊಳ್ಳಿ. ಕಾಂಗ್ರೆಸ್ನ ವಕ್ಫ್ ಕೋವಿಡ್ ಅಸ್ತ್ರಕ್ಕೆ ಇವ್ರದ್ದು ಪ್ರತ್ಯಸ್ತ್ರ ಅಂತೆ. ಯಡಿಯೂರಪ್ಪ, ಬೊಮ್ಮಾಯಿ, ಶ್ರೀರಾಮುಲು, ಸುಧಾಕರ್ ಸಿಕ್ಕಾಕ್ಸೋದಕ್ಕೇನೋ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದ್ದಾರೆ. ಕೋವಿಡ್ ಹಗರಣದಲ್ಲಿ CM ಪಾತ್ರದ ಬಗ್ಗೆ ಲೋಕಾಯುಕ್ತಕ್ಕೆ ED ಅವರು ಪತ್ರ ಬರೆದಿರ್ತಕ್ಕಂಥದ್ದನ್ನು ಇವ್ರು ಪ್ರಸ್ತಾಪ ಮಾಡ್ತಾರೆ. ಆಯಿತು, ನೀವು ಸುವರ್ಣಸೌಧದಲ್ಲಿ ಅಧಿವೇಶನವನ್ನು ನಡೆಸೋದು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚರ್ಚೆ ಆಗಬೇಕು ಅಂತ. ಅದೊಂದು ಬಿಟ್ಟು ಬೇರೆ ಎಲ್ಲರೂ ಮಾಡ್ತಾರೆ, ಬೇರೆ ಎಲ್ಲನೂ ಮಾಡ್ತಾರೆ. ಕೊನೆಗೆ ಅಧಿವೇಶನ ಮುಗಿದ ಮೇಲೆ ಈ ಅಧಿವೇಶನ ಸಾಕಾರ ಆಗಲಿಲ್ಲ, ಚರ್ಚೆ ಆಗಲಿಲ್ಲ ಅಂತ ಅನ್ನೋದು. ಇವರು ಪ್ರತಿಯೊಂದಕ್ಕೂ ಇವರು ಕಿತ್ತಾಡೋದು ಹೀಗೆ ಆಗ್ತಾ ಇದೆ. ಬಟ್ ಅಸ್ತ್ರಗಳು ತುಂಬ ಇದೆ ನಿಮ್ಮ ಕೈಯಲ್ಲಿ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ. ಹೇಗೆ ಅದನ್ನು ಟ್ಯಾಕಲ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಯಾರೋ BJP ಅವ್ರ ಮೇಲೆ ಹೇಳೋಲ್ರಿ, ಅವ್ರು ಕುನ್ನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ. ನಾವೇನು ಅದನ್ನು ಮಾಡಬೇಕಾಗಿಲ್ಲ. ಆನ್ ದಿ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ FIR ಹಾಕಿದ್ದಾರೆ, ನೋಡೋಣ ಅವ್ರೇನೋ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೋವಿಡ್-19ನಲ್ಲಿ ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನು ಯಾರು ನಾವೇ ಹೇಳಿದ್ದೀವ? ಜಸ್ಟಿಸ್ ಕುನ್ನಾ ಅವರ ತನಿಖೆಯಲ್ಲಿ, ಅವರ ವರದಿಯಲ್ಲಿ ಬಂದಿರತಕ್ಕಂಥದ್ದು. ನಾವ್ಯಾರೋ ಹೇಳಿದ್ದಾರೆ ಅಂದರೆ ಓಕೆ, ರಾಜಕೀಯ ಮಾಡ್ತಾರಪ್ಪ ಕಾಂಗ್ರೆಸ್ನವರು ಅಂತ ಹೇಳೋದು ಸಹಜ. ಆದರೆ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಒಂದೊಂದು ಸೆಕ್ಷನನ್ನು ಕೂಡ ಅವರು ಭಾಳ ಡೀಟೇಲ್ ಆಗಿ ನೋಡಿದ್ದಾರೆ. ಮಾಸ್ಕ್ಸಲ್ಲಿ ಪರ್ಚೇಸ್ ಮಾಡುವಾಗ ಆ ಕಿಟ್ಗಳಿದ್ದಲ್ಲ, ಆ ಕಿಟ್ಗಳಲ್ಲಿ ಪರ್ಚೇಸ್ ಮಾಡುವಾಗ, ಆಮೇಲೆ ಆಕ್ಸಿಜನರೇಟರ್ನ ಪರ್ಚೇಸ್ ಮಾಡುವಾಗ, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡುವಾಗ, ಆಮೇಲೆ ಬೇರೆ ಮೆಡಿಸಿನ್ಸ್ಗಳು ಪರ್ಚೇಸ್ ಮಾಡುವಾಗ, ಇದೆಲ್ಲ ಒಂದೊಂದನ್ನು ಸಪ್ರೇಟಾಗಿ ಮಾಡಿದ್ದಾರೆ. ಅದನ್ನು ಈಗ ನಾವು FIR ಹಾಕಿ ಆ ಇಲಾಖೆಯವರು FIR ಹಾಕಲೇಬೇಕಾಗ್ತದೆ. ಯಾಕೆಂದರೆ ಅವರು ಇಲ್ಲಾಂದ್ರೆ ಅವ್ರ ಜವಾಬ್ದಾರಿ ಆಗ್ತಾರೆ. ಅದನ್ನು ಅವ್ರು FIR ಹಾಕಿದರೆ ತಪ್ಪು ಅಂತಂದರೆ ಅದಕ್ಕೆ ಯಾವ ರಾಜಕೀಯ ಇರುತ್ತೆ? ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನು ಈಗ ತನಿಖೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಸರ್ಕಾರ ತಗೊಳ್ಬೇಕು. ಅದಕ್ಕೆ ನಾವು ಹಿಂದೆನೇ ಮುಖ್ಯಮಂತ್ರಿಗಳು ಹೇಳಿದರು, ನಾನು ತನಿಖೆ ಮಾಡಿಸ್ತೇನೆ ಇದ್ರ ಬಗ್ಗೆ ಅಂತೇಳಿ. ನೂರಾರು ಕೋಟಿ ರೂಪಾಯಿ ಹಗರಣ ಆಗಿದೆ, ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೆಲ್ಲ ಹಿಂದೆಲ್ಲ ನಾವು ಹೇಳಿದ್ವಿ. ಅದನ್ನು ಈಗ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬಂದಿದೆ. ಜಸ್ಟಿಸ್ ಕುನ್ನಾ ಅವ್ರದ್ದು ಇನ್ನೂ ಡೀಟೇಲಾಗಿ ಅದನ್ನು ನೋಡ್ತೇವೆ. ಅದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಅದನ್ನು ನೋಡಿ ಆಮೇಲೆ ಕ್ರಮ ತಗೊಳ್ಳೋದು. ಅಲ್ಲಿ ಏನು ಬಂದಿದೆ, ಆ ತನಿಖೆ ವರದಿಯಲ್ಲಿ ಏನು ಬಂದಿದೆ ಅದನ್ನು ರಾಜಕಾರಣಿಗಳದ್ದು ಬಂದರೆ ಅದನ್ನು ಹೊರಗಡೆ ತರ್ತೀವಿ. ಅದನ್ನು ಮುಚ್ಚಿಡೋ ಅಂಥ ಪ್ರಶ್ನೆ ಏನಿದೆ? ಯಾರು ರಾಜಕಾರಣಿಗಳು ಒಂದು ವೇಳೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರೆ ಅಥವಾ ಅವರು ಪರ್ಚೇಸ್ ಮಾಡೋದಕ್ಕೆ ನೇರವಾಗಿ ಅವರೇ ಏನಾದರೂ ಕೂಡ ಭಾಗಿಗಳಾಗಿದ್ದರೆ ಅದನ್ನೆಲ್ಲ ಹೊರಗಡೆ ಬರುತ್ತೆ. ನಾಳೆಯಿಂದ ಅಧಿವೇಶನದಲ್ಲಿ ಮುನಿರತ್ನ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು, ಯಡಿಯೂರಪ್ಪನವರ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಬೇಕು, ಕೋವಿಡ್ ಬಗ್ಗೆ ಚರ್ಚೆ ಮಾಡಬೇಕು. ಅಲ್ಲರಿ, ಕೋವಿಡ್ ಇವತ್ತು ಮೈಕಲ್ ಕುನ್ನಾ ಮಧ್ಯಂತರ ವರದಿ ಏನು ಆತುರ ಇತ್ತು, ಸರ್ಕಾರ ಬಂದು ಹತ್ತತ್ರ 2 ವರ್ಷ ಆಗ್ತಾ ಇದೆ. 2 ವರ್ಷಗಳಲ್ಲಿ ನೀವು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ FIR ಅನ್ನು ರಿಜಿಸ್ಟರ್ ಮಾಡಿ ಅದು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಸರ್ಕಾರ ಬಯಸ್ತಾ ಇದೆ ಅಂತ ಹೇಳಿದ್ರೆ, ಸದನವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆಯೂ ಕೂಡ ಇಲ್ಲ. ಸಮಸ್ಯೆಗಳಿಂದ ಓಡಿ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ರಾಜಕೀಯ ಪ್ರೇರಿತ ತನಿಖೆಗಳಿಗೆ, ಇವರ ದಬ್ಬಾಳಿಕೆಗಳಿಗೆ ಹೆದರ್ಕೊಂಡು ಓಡಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಏನೇ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ತೇವೆ. ಇದರಲ್ಲಿ ಇವರು ಬೆದರಿಸುವ ತಂತ್ರ ಇದೆ. ಆ ಬೆದರಿಸುವ ತಂತ್ರಕ್ಕೆ ಹೆದರಿಲ್ಲ ಅಂದ್ಕೊಂಡು ಒಂದು FIR ಹಾಕಿ ನೋಡಿದ್ರು. ಅಕಸ್ಮಾತ್ ಕಾಂಪ್ರಮೈಸಿಗೆ ಬರ್ತಾರೇನೋ, ನಮ್ಮದೆಲ್ಲ ಕೇಸ್ಗಳನ್ನು ನಾವು ಪರ್ಸ್ಯೂ ಮಾಡೋದಿಲ್ಲ, ನಾವು ಹೋರಾಟ ಮಾಡೋದಿಲ್ಲ ಅಂಥೇಳಿ. ಆದರೆ ಇದು ಸಿದ್ದರಾಮಯ್ಯನ ವಿರುದ್ಧ ನಡೀತಾ ಇರೋದು ಕಾನೂನಿನ ಪ್ರಕಾರವಾಗಿ ಹೋರಾಟ ಬರುತ್ತೆ, ಕಾನೂನಿನ ವಿರುದ್ಧ ಹೋರಾಟ ಅಲ್ಲ. ಹಾಗಾಗಿ ಈ ರೀತಿಯಾಗಿ ಬೇಜವಾಬ್ದಾರಿತೆಯಿಂದ ಮಾಡೋದು, ಯಡಿಯೂರಪ್ಪನವರಿದ್ದಾರೆ, ಅವರಿದ್ದಾರೆ, ವಿಜೇಂದ್ರ ಇದ್ದಾರೆ, ಬೊಮ್ಮಾಯಿ ಇದ್ದಾರೆ, ಸುಧಾಕರ್ ಇದ್ದಾರೆ ಅಂತ ಹೇಳಿ ಮೊದಲೇ ಹೇಳ್ಬಿಡೋದು. ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ಈಗ ಯಾರು ಹೆಸರು ಹೇಳಿದ್ದಾರೆ ಅವರೆಲ್ಲರಿಗೂ ಸಲಹೆ ಕೊಡೋದು, ಒಂದು ಮಾನಹಾನಿ ನೋಟಿಸ್ ಇದ್ದವ್ರಿಗೆ ಮಾನಹಾನಿ ಕೇಸಿನ ಬಗ್ಗೆ ಒಂದು ನೋಟಿಸ್ ಕೊಡ್ರಿ, ಅವಾಗೆಲ್ಲ ಹೊರಗಾಗತ್ತೆ.